ಪ್ರೀತಿಯ ಕಸ್ತೂರಿ ವಾಹಿನಿಯ ವೀಕ್ಷಕರಿಗೆ ನಕ್ಷತ್ರ ನಾಡಿ ವಿಶೇಷ ನೇರಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಸಂಚಿಕೆಯನ್ನ ಶುರು ಮಾಡೋಣ. ಹೇಳ್ತಾನೆ ಇದ್ದೆ, ವಾರ ಕಳಿತಾನೆ ಬಂತು, ಶುಕ್ರವಾರ ಬಂದೇ ಬಿಡ್ತು. ಸೊ ನಾಳೆನೇ ಗುರುಜಿ ಇವಾಗ ಹುಬ್ಳಿಗೆ ಬರ್ತಾ ಇದ್ದಾರೆ ಕ್ಲಾಸಸ್ ನ ಹೇಳ್ಕೊಡೋದಕ್ಕೆ. ಮೊದಲಿಗೆ ಇವಾಗ ಗುರುಜಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ ವೀಕ್ಷಕರೇ, ಕಾರ್ಯಕ್ರಮ ಶುರು ಮಾಡೋಣ. ಸೊ ಹುಬ್ಳಿಯಲ್ಲಿ ಬಹಳಷ್ಟು ಬಾರಿ ಕ್ಲಾಸಸ್ ನ ಮಾಡಿದ್ದಾರೆ ಗುರುಜಿ, ಮತ್ತೆ ಪುನಃ ಬರ್ತಾ ಇದ್ದಾರೆ ಗುರುಜಿ ಅವರು. ನಾಳೆ ಬೆಳಿಗ್ಗೆ ಅಂದ್ರೆ ಹುಬ್ಳಿಲಿ ಇರ್ತಾರೆ. ರಿಜಿಸ್ಟ್ರೇಷನ್ ಯಾರು ಮಾಡ್ಕೊಂಡಿಲ್ವೋ ಕೆಲವು ಸೀಟ್ಸ್ ಇನ್ನೂ ಬಾಕಿ ಇದೆ. ನಾಳೆ ಡೈರೆಕ್ಟ್ ಆಗಿ ವಾಕ್ ಇನ್ ಮಾಡಬಹುದು. ಹಾಗೇನೆ ಇವಾಗ ಫೆಬ್ರವರಿ 9ಕ್ಕೆ ಶಿವಮೊಗ್ಗದಲ್ಲಿ ಇರ್ತಾರೆ ಗುರುಜಿ, ನಕ್ಷತ್ರ ನಾಡಿನ ಹೇಳ್ಕೊಡ್ತಾರೆ. ಫೆಬ್ರವರಿ 23ಕ್ಕೆ ಮಂಗಳೂರು, ಮಾರ್ಚ್ 9, 10ಕ್ಕೆ ಬೆಂಗಳೂರು. ಹಾಗೇನೆ ಇವತ್ತು ಸಂಚಿಕೆಯಲ್ಲಿ ಗುರುಜಿಯವರು ವಾಸ್ತು ಬಗ್ಗೆ ಒಂದು ಟಿಪ್ಸ್ ನ ಕೊಡ್ತಾರೆ, ವಾಸ್ತು ಬಗ್ಗೆ. ಸೊ ಕಾರ್ಯಕ್ರಮನ ನೋಡ್ತಾನೆ ಇರಿ. ಕಾಲರ್ಸ್ ನ ಮಾತನಾಡ್ಸೋಣ. ಹಲೋ ಹಲೋ ಹಲೋ, ನಮಸ್ಕಾರ ವೀಕ್ಷಕರೇ. ಕೈಲಾಶ್ ಯಂತ್ರವನ್ನ ಕೂಡ ಸ್ಥಾಪನೆ ಮಾಡಬಹುದು. ಮಂತ್ರ ತಂತ್ರ ಯಂತ್ರ ಅದ್ಭುತವಾದಂತಹ ಪುಸ್ತಕ, ವಾಸ್ತು ಸಮಸ್ಯೆದವರಿಗೆ ವಾಸ್ತು ಕಿಟ್ ಕೂಡ ಇದೆ ಅಂತ ಹೇಳ್ತಾ ಕಾಲರ್ ನ ಮಾತನಾಡ್ಸೋಣ. ಹಲೋ, ಟಿವಿ ನೋಡ್ಬೇಡಿ, ಮಾತಾಡಿ. ನಮಸ್ಕಾರ. ಹಲೋ ಹಲೋ, ಹೇಳಿ ಮಾ, ಕೇಳಿಸ್ತಾ ಇದ್ಯಾ? ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ ಇಲ್ಲ, 248 ಒಳಗೆ ನಂಬರ್ ಹೇಳ್ತೀನಿ ಮೇಡಮ್. ಹೇಳಿ. 73 ಮಾ. ಓಕೆ ಮಾ, ಪ್ರಶ್ನೆನ ಕೇಳಿ, ಗುರುಜಿ ಮಾತಾಡ್ತಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಚಂದ್ರದಶೆ 2019 ರಾಹು ಭುಕ್ತಿ. ಚಂದ್ರ ಮತ್ತು ರಾಹು ಕಾಂಬಿನೇಷನ್ ಹಾಕೊಳ್ಳೋಣ. ರಾಹು 1, 2, 3, 11ನೇ ಮನೆ ಕಸ್ಪು. ಗುರು ಬರ್ತಾ ಇದೆ, ಗುರುನಲ್ಲೂ ಕೂಡ 12. ಸ್ವಲ್ಪ ಸಮಸ್ಯೆ ಇದೆ, ಕೇಳೋ ಪ್ರಶ್ನೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಬರ್ತಾ ಇದೆ. ಹೇಳಿ, ಏನು ಕೇಳಬೇಕು? ನಮ್ಮ ಅಕ್ಕನ ಬಗ್ಗೆ ಆರೋಗ್ಯ ಸಮಸ್ಯೆ ಸರ್. ಆರೋಗ್ಯ ಸಮಸ್ಯೆಗೆ 5-11 ಕಾಂಬಿನೇಷನ್ ಬರಬೇಕು. ಚಂದ್ರನಲ್ಲೂ ಕೂಡ 11 ಇಲ್ಲ, ಬರೀ 5-9 ಇದೆ. ರಾಹು ಭುಕ್ತಿನೂ ಕೂಡ 5-9 ಇದೆ, 11 ಇಲ್ಲ. ಶುಕ್ರನಲ್ಲಿ ಒಂದೇ, ಚಂದ್ರ ಮತ್ತು ರಾಹು. ಸ್ವಲ್ಪ ಕಷ್ಟ ಇದೆ ಅಂತ ಬರ್ತಾ ಇದೆಮ್ಮ. ಒಂದು ಪರಿಹಾರ ಕೊಡ್ತೀನಿ. ಏನಮ್ಮ? ಅವರು ಮಕ್ಕಳೆಲ್ಲ ಎಜುಕೇಶನ್ ಅಲ್ಲೆಲ್ಲ ಚೆನ್ನಾಗಿ ಓದಿ ಕೆಲಸದಲ್ಲಿ ಇದ್ದಾರೆ ಸರ್. ಮನೆ ಹತ್ರ ಅವ್ರನ್ನ ನೋಡ್ಕೊಳ್ಳೋ ಅಂತ ಸ್ಟೇಜ್ ಅಲ್ಲಿ ಯಾರು ಇಲ್ಲ. ಏನಾಗಿದೆ ಅವ್ರಿಗೆ ತೊಂದರೆ? ಅವ್ರಿಗೆ ತಲೆನೋವು ಅಂತಾರೆ. ನಿಮಾನ್ಸ್ಗೆಲ್ಲ ತೋರಿಸಿದೀವಿ, ಮಾತ್ರೆ ಕೊಟ್ಟರೆ ನುಂಗಲ್ಲ. ಮತ್ ನಮ್ಮನೇಲಿ ಬಂದಿರಿ ಅಂದ್ರೆ ಇರಲ್ಲ, ರೋಡ್ಗೆ ಹೋಗಿ ಕುತ್ಕೋತಾರೆ. ನಾನು ಊರ್ಗ್ ಹೋಗ್ಬೇಕು ಅಂತ. ನೋಡಕ್ಕೆ ಆತ ಇಲ್ಲ ಸರ್ ನಮ್ ಕೈಲಿ. ಅಂದ್ರೆ ಅವ್ರು ಬರೀ ತಲೆನೋವು ಅಂತ ಹೇಳ್ತಾರಾ? ಈಗ ಹಿಂದಿಂದ ಎಲ್ಲ ನೆನ್ಸ್ಕೊಂಡ್ ಎಲ್ಲಾರ್ಗು ಬೈತಾರೆ, ಎಲ್ಲಾರ್ಗು ಮಾಡ್ತಾರೆ. ಹೆಂಗ್ ಹೇಳಿದ್ರು ಅವ್ರನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ. ಮಕ್ಳ ಕೈಲೂ ಆಗಲ್ಲ, ಮಗಳ ಕೈಲೂ ಆಗಲ್ಲ, ತಂಗಿರು ಅವ್ರ ಕೈಲೂ ಆಗಲ್ಲ. ಒಂದ್ ನಿಮಿಷ ನಮ್ಮನೇಲಿ ಇರಲ್ಲ, ರೋಡಲ್ಲಿ ಕುತ್ಕೋತಾರೆ. ನಾವು ಊರ್ಗ್ ಹೋಗ್ಬೇಕು ಅಂತ. ಮಾತ್ರೆ ಕೊಟ್ರೆ ನುಂಗಲ್ಲ. ಯಾವ ಊರಿಂದ ನೀವು ಮಾತಾಡ್ತಾ ಇರೋದು? ನಾವು ಬೆಂಗಳೂರಲ್ಲಿ ಇರೋದು ಸರ್. ನಮ್ಮ ಅಕ್ಕ ಇರೋದು ಹಾಸನಲ್ಲಿ. ಅಲ್ಲಿ ಯಾರಿದ್ದಾರೆ ನೋಡ್ಕೊಳಕ್ಕೆ? ಅವ್ರ ಯಜಮಾನ್ರು ಇದಾರೆ. ನಾನ್ ಮೊನ್ನೆ ಒಂದ್ಸಲ ಭೇಟಿ ಮಾಡಕ್ ಬಂದಿದ್ದೆ ಸರ್, ನಮ್ಮ ಅಣ್ಣನ ಮಕ್ಳ ಬಗ್ಗೆ ನಿಮ್ಮ ಹತ್ರ ಬಂದಿದ್ರಾ? ಓಕೆ. ಅವ್ರ ಅಮ್ಮ ಅಂತ ಬಂದಿದ್ವಿ. ಎಷ್ಟೊಂದ್ ಜನ ಬರ್ತಾರೆ ಗೊತ್ತಿಲ್ಲ. ಓಕೆ ಓಕೆ. ಅವ್ರ ಬಗ್ಗೆ ಆ ಟೈಮಲ್ಲಿ ಕೇಳಿರ್ಲಿಲ್ವಾ? ಅವಾಗ ಒಂದೇ ಕ್ವಶನ್ ಕೇಳಕ್ ನೀವ್ ಹೇಳಿದ್ದು, ನಾನು ಅದು ಒಂದೇ ನಮ್ಮ ಅಣ್ಣನ ಮಗಳ ಬಗ್ಗೆ ಕೇಳಿದ್ದೆ. ಅಲ್ಲಪ್ಪ, ಬೇರೆಯವರಲ್ಲಿ ಈ ತರ ಪ್ರಾಬ್ಲಮ್ ಇದೆ ಅಂತ ಕೇಳಿದ್ರೆ ಏನ್ ಅದ್ರಲ್ಲಿ ಏನಿದೆ? ಒಂದ್ ಸಣ್ಣ ಪರಿಹಾರ ಕೊಡಕ್ಕೆ. ಈಗ ಒಂದ್ ಕೆಲಸ ಮಾಡಿ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಒಂದು ಚಿಂಪಾಂಜಿ ಪಿಕ್ಚರ್ ಬರುತ್ತೆ, ಚಿಂಪಾಂಜಿಯ ಫೋಟೋ ಬರುತ್ತೆ, ಚಿಂಪಾಂಜಿ ಅಂತ ಹೇಳ್ತಾರೆ. ಆ ಫೋಟೋನ ತಗೊಂಡು ಅದ್ರ ಮೇಲೆ ನಿಮ್ಮ ಯಾರು ಇವರು ಜಾತಕ ಕೇಳಿದ್ರಲ್ಲ ಅವ್ರದ್ದು ಫೋಟೋ ಹಚ್ಚಬೇಕು ಹಣೆ ಮೇಲೆ. ಫೋಟೋ ಹಚ್ಬಿಟ್ಟು ಈ ಮಂತ್ರವನ್ನು ಪಠನೆ ಮಾಡಬೇಕು. ಪಶುಪದಿಂ ಮಹಾದೇವಂ ಅಂತ ಯಾರಾದರೂ ಒಬ್ರು ಯಥೇಚ್ಛವಾಗಿ ಅವ್ರು ಸರೋಗ್ಬೇಕು ಅಂತ ಪಠನೆ ಮಾಡಿದ್ರೆ ವಿತಿನ್ 3 months ಸ್ವಲ್ಪ ಅವ್ರ ಮೈಂಡ್ ಕಂಟ್ರೋಲ್ ಬರುತ್ತೆ. ಆ ಚಿಂಪಾಂಜಿ ಹಣೆ ಮೇಲೆ ಅವ್ರ ಫೋಟೋ ಹಚ್ಚಬೇಕು. ಓಕೆ, ಈ ಮಂತ್ರನ ಪಠನೆ ಮಾಡಿ, ಒಳ್ಳೇದಾಗುತ್ತೆ. ಥ್ಯಾಂಕ್ಸ್ ಅ ಲಾಟ್ ಮಾ, ಕರೆ ಮಾಡೋದಕ್ಕೆ ಧನ್ಯವಾದ. ಸೊ ವೀಕ್ಷಕರೇ, ಗುರುಜಿ ಅವರಿಗೆ ವಾಹಿನಿಯ ಮುಖಾಂತರ ಮಾತನಾಡಬಹುದು. ಅವರ ಆಫೀಸಲ್ಲೂ ಕೂಡ ಡೈರೆಕ್ಟ್ ಆಗಿ ಕನ್ಸಲ್ಟೇಷನ್ ತಗೋಬಹುದು. ಇಲ್ಲ ಅಂತ ಹೇಳಿದ್ರೆ ಟೆಲಿಫೋನ್ ಮುಖಾಂತರ ಕೂಡ ನೀವು ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು. ಟೆಲಿಫೋನ್ ಕನ್ಸಲ್ಟೇಷನ್ ಕೂಡ ಇದೆ ಗುರುಜಿ ಅವರದು. ಹಾಗೆ ಇವಾಗ ಕ್ಲಾಸಸ್ಗೆ ನೀವು ಬಂದು ಕಲ್ತ್ಕೊಳ್ಳೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಆನ್ಲೈನ್ ಕೋರ್ಸ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ, ಅದ್ರ ಮುಖಾಂತರ ಆದ್ರೂ ಕಲ್ತ್ಕೋಬಹುದು. ಇವಾಗ ನೆಕ್ಸ್ಟ್ ಕಾಲರ್. ಹಲೋ ಹಲೋ, ನಮಸ್ಕಾರ ಮೇಡಮ್. ಹೇಳಿ ಮಾ, ಡೇಟ್ ಆಫ್ ಬರ್ತ್ ಹೇಳಿ. 11/7/1988 ಮೇಡಮ್. 11/7/88. ಟೈಮಿಂಗ್ಸ್ ಏನು? 85 ಮೇಡಮ್. 85, ಸಾರಿ. ಓಕೆ, ಟೈಮಿಂಗ್ಸ್ ಏನು? ಟೈಮಿಂಗ್ಸ್ 4:43 ಸಂಜೆ.
ಸಂಜೆ 4:43. ಹುಟ್ಟಿರುವಂತ ಊರು ಆ ಊರು ಕನಕಪುರ ಹತ್ರ ಮೇಡಮ್, ಕನಕಪುರ. ಬೆಂಗಳೂರೇನಾ? ಬೆಂಗಳೂರೇ ಮಾತಾಡಿ ಮೇಡಮ್. ಮಾತಾಡಿ ಗುರುಜಿ ಹತ್ರ. ನಮಸ್ಕಾರ. ಹಲೋ, ನಮಸ್ತೆ ಗುರುಜಿ. ಅಶ್ವಿನಿ ನಕ್ಷತ್ರ, ಮೇಷ ರಾಶಿ, ಚಂದ್ರದಶೆ ನಡೀತಾ ಇದೆ. 2019 ಚಂದ್ರದಶೆ, ಬುಧ ಭುಕ್ತಿ, ಚಂದ್ರ ಮತ್ತೆ ಬುಧ. ಏನ್ ವಿಚಾರದಲ್ಲಿ ನೋಡ್ಬೇಕಾಯ್ತಮ್ಮ? ಅದೇ ಮದ್ವೆ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಮದ್ವೆ ಯೋಗ ಇಲ್ಲ ಅಂತ ಹೇಳಿದಾರೆ 2-3 ಕಡೆ. ನಿಮ್ದಾದ್ರೆ ಸ್ವಲ್ಪ ಗ್ಯಾರಂಟಿ ನಮ್ಗೆ, ಅದಕ್ಕೆ ಕೇಳಕ್ಕೆ ಅಂತ ಮಾಡಿದೆ. ನಮ್ದು ಗ್ಯಾರಂಟಿನಾ? ಹೌದು ಗುರುಜಿ, ನನ್ಗೂ ಹೇಳಿದ್ರಿ ನನ್ಗೆ ಈ ಸಲ ಆಗುತ್ತೆ ಅಂತ. ಈಗ ಫಿಕ್ಸ್ ಆಗೋ ರೀತಿ ಇದೆ. ಅದಕ್ಕೆ ನಿಮ್ಗೆ ಇದು ನಮ್ ಬ್ರದರ್ ಅಂದ್ರೆ ನಮ್ಮ ಮನೆ ಪಕ್ಕದವ್ರು ಇವ್ರು, ಅವ್ರ ಬಗ್ಗೆ ಕೇಳ್ಬೇಕಿತ್ತು. ಮದುವೆ ಗ್ಯಾರಂಟಿ ಇದೆ, ಚಿಂತೆ ಮಾಡ್ಬಿಡಿ. ಗ್ಯಾರಂಟಿ ಇದೆ ಗುರುಜಿ? ಡೆಫಿನೆಟ್ ಆಗಿದೆ. ಅವ್ರು ತುಂಬಾ ಪೂಜೆಗಳೆಲ್ಲ ಮಾಡ್ಬಿಟ್ಟಿದ್ದಾರೆ, ಏನೇನೋ ಮಾಡಿದಾರೆ ಗುರುಜಿ. ಅದಕ್ಕೆ ನಾವು ಈಗ ಸ್ವಲ್ಪ ಕನ್ಫರ್ಮ್ ಆಗುತ್ತೆ ಕೊಡಿ ಕೇಳ್ತೀನಿ ಅಂತ ಇಸ್ಕೊಂಡೆ. ಬಟ್ ಟೈಮ್ ನೋಡಿದ್ರೆ 2020 ಜುಲೈಯಿಂದ 2021 ಒಳಗಡೆ ಆಗುತ್ತೆ, ಮಾರ್ಚ್ ಒಳಗಡೆ ಆಗುತ್ತೆ. ಅರ್ಥ ಆಯ್ತಲ್ವಾ? ಜುಲೈಯಿಂದ 20 ಜುಲೈ ಆದ ನಂತರನೇ. ಯಾವ ರೀತಿ ಮದುವೆ ಆಗಲ್ಲ ಅಂತ ಹೇಳ್ತಾರೆ ಅಂದ್ರೆ ನನಗೆ ಗೊತ್ತಿಲ್ಲ. ಲಗ್ನ ಸಪ್ತಮಾಧಿಪತಿ ಸಪ್ತಮದಲ್ಲಿದೆ, ಅಷ್ಟಮದಲ್ಲಿ ಕುಜ ಇದೆ, ಮದುವೆ ಆಗಲ್ಲ ಅನ್ನೋದು ಯಾವ ದೃಷ್ಟಿಯಿಂದ ಹೇಳ್ತಾರೆ ಗೊತ್ತಿಲ್ಲ. 1-6-10 ಕಾಂಬಿನೇಷನ್ ಎಲ್ಲೂ ಇಲ್ಲ, ಬರೀ 6 ಇದೆ. ಡಿಲೇ ಅಂತ ಬರುತ್ತೆ. ಬೇಗ ಮದುವೆ ಆಗಕ್ಕೆ ಕಣಗಲೆ ಹೂವಿನ ಬೇರನ್ನು ಧರಿಸ್ಕೊಳಕ್ಕೆ ಹೇಳಿ. 7-11 ಕಾಂಬಿನೇಷನ್ ಇದೆ. ಮದುವೆ ಜೀವನದಲ್ಲಿ ಪ್ರಾಬ್ಲಮ್ ಇರುತ್ತೆ, ಅದು ಬೇರೆ, ಅದು ಸೆಕೆಂಡ್ ಪಾರ್ಟ್. ಮದುವೆನೇ ಆಗಲ್ಲ ಅನ್ನೋದು ಖಂಡಿತ ಇಲ್ಲಿ ತೋರಿಸ್ತಾ ಇಲ್ಲ. 5-10 ಕಾಂಬಿನೇಷನ್ ಬಂದರೆ ಮದುವೆ ಆಗಲ್ಲ. ಬರೀ 1-6-10 ಇದ್ದರೆ ಮದುವೆ ಆಗಲ್ಲ, ಅಥವಾ ಮದುವೆ ಆದರೂ ಕೂಡ ಭಾಳ ದೂರದಲ್ಲಿರ್ತಾರೆ, ಸಪ್ರೇಷನ್ ಇರುತ್ತೆ. ಇಲ್ಲಿ ಯಾವುದೇ ರೀತಿ 1-6-10 ಇಲ್ಲ, ಬರೀ 6 ಇದೆ. ಚಿಂತೆ ಮಾಡಿಬಿಡಿ. ಖಂಡಿತ 2020 ಜುಲೈ, ನಾವೀಗ ಹೇಳಿರೋದೆಲ್ಲ ಮರ್ತೋಗಿರುತ್ತೆ. ಅವ್ರ ಮದುವೆ ಆಗಿ ಆರಾಮಾಗಿರ್ತಾರೆ 20 ಜುಲೈ ಆದಮೇಲೆ. ಸೊ ಯಾವುದು ತಲೆ ಕೆಡ್ಸ್ಕೊಬೇಡಿ. ಅವ್ರ ಮದುವೆ ಯೋಗ ಇಲ್ಲ ಅಂತ ಹೇಳಿದ್ರೆ ಅದಕ್ಕೊಂದು ರೀಸನ್ ಕೊಡಬೇಕು. ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಕೈಲಾಶ್ ಅಂತ ಸ್ಥಾಪನೆ ಮಾಡೋಕ್ಕೆ ಹೇಳಿ, ಖಂಡಿತ ವರ್ಕ್ ಆಗುತ್ತೆ. ಧನ್ಯವಾದ ಕರೆ ಮಾಡೋದಕ್ಕೆ ಅಂತ ಹೇಳ್ತಾ, ಕೈಲಾಶ್ ಅಂತ ಬೇಕು ಅಂತ ಹೇಳಿದ್ರೆ ಟೆಲಿಫೋನ್ ನಂಬರ್ ಸ್ಕ್ರೀನ್ ಮೇಲೆ ಇದೆ, ಕರೆ ಮಾಡಿ ಆರ್ಡರ್ನ ಪ್ಲೇಸ್ ಮಾಡಿ. ನೆಕ್ಸ್ಟ್ ಕಾಲರ್. ಹಲೋ ಹಲೋ, ಹೇಳಿ ಮಾ, ಡೇಟ್ ಆಫ್ ಬರ್ತ್ ಹೇಳಿ. 13th February 13th Feb 1982. 1982. ಟೈಮಿಂಗ್ಸ್ ಏನು? 4:30 PM. 4:30 PM. ಹುಟ್ಟಿರುವಂತ ಊರು? ಬೆಂಗಳೂರು. ಬೆಂಗಳೂರಿನಲ್ಲಿ ಮಾರ್ಚ್ 9ಕ್ಕೆ ಕ್ಲಾಸಸ್ ಇದೆ ಮಾ. ಇಂಟ್ರೆಸ್ಟೆಡ್ ಇದ್ರೆ ಬಂದು ಕಲ್ತ್ಕೊಳ್ಳಿ, ಗುರುಜಿ ಹತ್ರ ಮಾತಾಡಿ. ಶೋರ್ ಮೇಡಮ್. ನಮಸ್ಕಾರ. ತುಲಾ ರಾಶಿ, ಚಿತ್ತಾ ನಕ್ಷತ್ರ, ಶನಿ ದಶೆ ನಡೀತಾ ಇದೆ. ಶನಿ ದಶೆ, ಶನಿ ಭುಕ್ತಿ ಸ್ಟಾರ್ಟ್ ಆಗಿದೆ ರೀಸೆಂಟ್ ಆಗಿ. 378, 3510, 378 ಕಾಂಬಿನೇಷನ್ ಇದೆ. ಸ್ವಲ್ಪ ಗುರುದಶೆ ಚೆನ್ನಾಗಿತ್ತು, ಶನಿ ಸ್ವಲ್ಪ ವೀಕ್ ಆಗಿದೆ. ಯಾವ ವಿಚಾರ ಅಂತ ನೋಡಿದಾಗ ಯಾವ್ದ್ರಲ್ಲಿ ವೀಕ್ ಇದೆ, ಸ್ಟ್ರೆಂತ್ ಇದೆ ಅಂತ ಹೇಳ್ತೀನಿ. ಸರ್, ಮದ್ವೆ ಹಾಗೂ ಜಾಬ್ ಬಗ್ಗೆ ಕೇಳ್ಬೇಕಾಗಿತ್ತು ಸರ್. ಮೇನ್ ಮದ್ವೆ ಸರ್. ಒಂದೇ ನಿಮಿಷ. ಮದುವೆ ಸ್ವಲ್ಪ ಕಷ್ಟ ಇದೆ ಮೇಡಮ್, ಟಫ್ ಇದೆ, ತುಂಬಾನೇ ಟಫ್ ಇದೆ. ನೀವು ಸ್ವಲ್ಪ ಒಪ್ಕೋಬೇಕು, ಯಾರು ಬಂದ್ರು ಅದಾಗುತ್ತೆ. ಆ ಥರ ಕಷ್ಟ ಅಲ್ಲ. 3-7 ಕಾಂಬಿನೇಷನ್ ಇದೆ. 2 ಇಲ್ಲ, 7 ಇಲ್ಲ, ಮಿನಿಮಮ್ 2-7 ಬರಬೇಕು. ಭುಕ್ತಿಲಿ 2-7-11 ಕಾಂಬಿನೇಷನ್ ಬರುತ್ತೆ. ಶನಿ ಮತ್ತು ಬುಧನಲ್ಲಿ ಒಂದು ಕೊಡ್ತೀನಿ, ಒಂದು ಟೈಮ್ ಕೊಡ್ತೀನಿ. ಅದೊಂದು ಬಿಟ್ಟರೆ ತುಂಬಾ ಟಫ್ ಇದೆ. ಅದೊಂದು ದಾಟ್ಬಿಟ್ರೆ ತುಂಬಾ ಕಷ್ಟ ಇದೆ. ಈ 23 ಆದಮೇಲೆ ತುಂಬ ಕಷ್ಟ ಆಗುತ್ತೆ ಆಗೋದು. 2020 ಜೂನಲ್ಲೇ ಆಗ್ತಕ್ಕಂಥದ್ದು ನಿಂದು. 2020 ಜೂನಲ್ಲಿ. ಅದಕ್ಕಿಂತ ಮುಂಚೆ ಆಗಬೇಕು ಅಂದರೆ ಒಂದು ಟೈಮ್ ಇದೆ. ಇಲ್ಲಿ 2018 ಅದು ಮುಗಿದೋಯ್ತು. 12 ಶುಕ್ರ ಭುಕ್ತಿ ಅದು ಮುಗಿದೋಯ್ತು. ಕಷ್ಟ ಇದೆ. ಈಗ ನೀವು ನೆಕ್ಸ್ಟ್ ಇಯರ್ ಜೂನ್ಗೆ ಹೋಗ್ಬೇಕು ಮೇಡಮ್. ಅದಕ್ಕಿಂತ ಮುಂಚೆ ಕಷ್ಟ. ಇಲ್ಲಿ 2-7-11 ಕಾಂಬಿನೇಷನ್ ಇರ್ತಕ್ಕಂಥದ್ದು ಸೂರ್ಯ ಮತ್ತು ಬುಧ. ಒಂದು ಸಣ್ಣ ಒಂದು ತಂತ್ರ ಕೊಡ್ತೀನಿ. ಹಸುಗೆ ಭಾನುವಾರದ ದಿವಸ ಬೆಲ್ಲ ತಿನ್ನಿಸ್ತಾ ಬನ್ನಿ. ಪ್ರತಿ ಒಂದು ಶುಕ್ರವಾರ ಅಥವಾ ಭಾನುವಾರ ಯಾವ್ದಾರು ತೊಗೊಳ್ಬೋದು. ಹಸುಗೆ ಬೆಲ್ಲ ಇದನ್ನು ತಿನ್ನಿಸ್ತಾ ಬನ್ನಿ. ನಿಮ್ಗೆ ಯಾವಾಗ ಅನಿಸುತ್ತೋ ಆ ಒಂದು ಟೈಮ್, ಫ್ರೈಡೇ ಆರ್ ಸಂಡೇ ರೆಗ್ಯುಲರ್ ಆಗಿ ಮಾಡ್ತಾ ಇರಿ. ನಿಮಗೆ 4 to 5 months ಒಳಗಡೆ ರಿಸಲ್ಟ್ ಸಿಗುತ್ತೆ. 2-7-11 ಕಾಂಬಿನೇಷನ್ ಇರ್ತಕ್ಕಂಥದ್ದು ಸೂರ್ಯ ಮತ್ತು ಶುಕ್ರನಲ್ಲಿ. ಮತ್ತು 2 ಕರ್ಚೀಫ್ ಇಟ್ಕೊಳ್ಳಿ, ಒಂದು ಆರೆಂಜ್ ಕಲರ್, ಒಂದು ವೈಟ್ ಕಲರ್, ಎರಡೂ ಜೋಡಿ ಮಾಡಿಕೊಂಡು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ. ಯಥೇಚ್ಛವಾಗಿ ಓಂ ಸೂರ್ಯಾಯ ನಮಃ ಅಂತ ಯಥೇಚ್ಛವಾಗಿ ಸುಮ್ಮನೆ ಹೇಳ್ತಾ ಇರಿ. 2-7 ಕಾಂಬಿನೇಷನು ಬೇಗ ಮದುವೆ ಕೊಡ್ತಕ್ಕಂಥದ್ದು. ನಾರ್ಮಲ್ ಆಗಿ ಬಿಟ್ಟರೆ 2020 ಜೂನ್ಗೆ. ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡೋದಕ್ಕೆ ಅಂತ ಹೇಳ್ತಾ ಇವಾಗ ನೆಕ್ಸ್ಟ್ ಕಾಲರ್ನ ಮಾತನಾಡ್ಸೋಣ. ಹಲೋ ನಮಸ್ತೆ ಮೇಡಮ್. ನಮಸ್ತೆ ಮಾ, ಹೇಳಿ ಡೇಟ್ ಆಫ್ ಬರ್ತ್ ಹೇಳಿ. 22/11 22/11 1973. 1973. ಟೈಮಿಂಗ್ಸ್ ಏನು? ರಾತ್ರಿ 12:15 ಅಂದ್ರೆ 21 ರಾತ್ರಿ 22. ಓಕೆ ಸರಿ. ಹುಟ್ಟಿರೋಂತ ಊರು? ಬಾಗಲಕೋಟ್. ಮಾತಾಡಿ ಗುರುಜಿ ಹತ್ರ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ನಮ್ ಆರೋಗ್ಯದ ಬಗ್ಗೆ ಕೇಳ್ಬೇಕು ಗುರುಜಿ. ಇವಾಗ ಇಷ್ಟು ದಿನ ನೆಗಡಿಯಾಗಿ ಅಲರ್ಜಿ ಅಂತ ಅದು ಆಗ್ತಿತ್ತು.
ಆಮೇಲೆ ಇವಾಗ ಸೊಂಟ ನೋವು, ಅದಕ್ಕೆ ಆರೋಗ್ಯದ ಬಗ್ಗೆ ಕೇಳ್ಬೇಕಿತ್ತು. ಪರಿಹಾರ ಇದ್ರೆ ಹೇಳ್ರಿ. ಶನಿ ಮತ್ತು ಶುಕ್ರ ಅಂತ ಏನು ಮೇಜರ್ ಪ್ರಾಬ್ಲಮ್ ಇಲ್ಲ. ದಶಾ ನೋಡಿದಾಗ ಅಂಥ ಪ್ರಾಬ್ಲಮ್ ಇಲ್ಲ. ಶುಕ್ರ ಭುಕ್ತಿ ಸ್ವಲ್ಪ ವೀಕ್ ಆಗಿದೆ ಅಷ್ಟೇ. ಏನು ತಲೆ ಕೆಡಿಸ್ಕೋಬೇಡಿ, ತುಂಬ ಆರಾಮಾಗಿ ಸಣ್ಣ ಪುಟ್ಟ ಆಗಿರ್ತಕ್ಕಂಥದ್ದು. ಯಾಕಂದರೆ ದಶಾದಲ್ಲಿ ನಾವು ನೋಡಿದಾಗ ದೀರ್ಘಕಾಲ ಇದ್ದರೆ 1, 4, 10, 6, 8, 12 ಬರಬೇಕು. ಪೇಯ್ನ್ ಇದ್ದೇ ಇರುತ್ತೆ. ಶನಿ ದಶಾ ಯಾವಾಗಲೂ ಪೇಯ್ನ್ ಕೊಟ್ಟೇ ಕೊಡುತ್ತೆ. ಆ ಪೇಯ್ನಿಂದ ದೂರ ಹೋಗಬೇಕು ಅಂದರೆ ಮಂತ್ರ ಪಠನೆ ಮಾಡಿದ್ರೆ ವಿಶೇಷವಾಗಿ ಲಾಭ ಆಗುತ್ತೆ. ಪಾರ್ಶ್ವ ಪರವಾಯು ತ್ರಿಶೂಲಧಾರೆ ಶೃಲಭಂಜಾಯಿ ಶೃಲಪೋದಾಯಿ ತಾಸುಲಾಯ ಜಯ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಆಮೇಲೆ ಆಯಿಲ್, ಒಂದು ಎಳ್ಳೆಣ್ಣೆ, ಒಂದು ಹರಳೆಣ್ಣೆ, ಕೊಬ್ಬರಿ ಎಣ್ಣೆ 3 ಮಿಕ್ಸ್ ಮಾಡಿ ಕಾಯಿಸ್ಬಿಟ್ಟು ಎಲ್ಲಿ ನೋವು ಇರ್ತಕ್ಕಂಥ ಜಾಗದಲ್ಲಿ ಹಚ್ಕೊಳ್ತಾ ಬನ್ನಿ. ಈ ಮಂತ್ರದ ಪಠನೆ ಜೊತೆ ಇದೆ ಹಚ್ಕೊಳ್ತಾ ಬನ್ನಿ, ಚೆನ್ನಾಗಾಗುತ್ತೆ. ಕೈಲಾಶ ಯಂತ್ರ ಖಂಡಿತ ಆರೋಗ್ಯಕ್ಕೆ ಫೇಮಸ್ ಆಗಿರ್ತಕ್ಕಂಥದ್ದು. ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ ಕರೆ ಮಾಡೋದಕ್ಕೆ ಅಂತ ಹೇಳ್ತಾ. ವೀಕ್ಷಕರೇ, ನಾಳೆ ಗುರುಜಿ ಹುಬ್ಳಿಗೆ ಬರ್ತಾ ಇದ್ದಾರೆ. ರಿಜಿಸ್ಟ್ರೇಷನ್ ಮಾಡ್ಕೊಳ್ದಿರೋರು ಫ್ಯೂ ಸೀಟ್ಸ್ ಅವೈಲೇಬಲ್ ಇದೆ, ಡೈರೆಕ್ಟ್ ವಾಕ್ ಇನ್ ಮಾಡಬಹುದು. ಫೆಬ್ 9ಗೆ ಶಿವಮೊಗ್ಗ, ಫೆಬ್ರವರಿ 23ಕ್ಕೆ ಮಂಗಳೂರು, ಮಾರ್ಚ್ 9ಕ್ಕೆ ಬೆಂಗಳೂರು ಅಂತ ಹೇಳ್ತಾ ಕಾರ್ಯಕ್ರಮನ ಮುಂದುವರಿಸೋಣ. ಸದ್ಯಕ್ಕೆ ಕಾರ್ಯಕ್ರಮದಲ್ಲಿ ಒಂದು ವಿರಾಮ. ಸಣ್ಣ ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ ವೀಕ್ಷಕರ ಕಾರ್ಯಕ್ರಮನ ಮುಂದುವರಿಸೋಣ. ನೆಕ್ಸ್ಟ್ ಕಾಲರ್ ಡಿ ಇದ್ದಾರೆ, ಮಾತನಾಡ್ಸೋಣ. ಹಲೋ ಹಲೋ, ನಮಸ್ಕಾರ. ಡೇಟ್ ಆಫ್ ಬರ್ತ್ ಹೇಳಿ. 7/9/1996. 7/9/96. ಟೈಮಿಂಗ್ಸ್ ಏನು? ಟೈಮಿಂಗ್ಸ್ ರಾತ್ರಿ 8:15 ಗಂಟೆ 8:15 ನಿಮಿಷ 8 ಗಂಟೆ 15 ನಿಮಿಷ. ಆಯ್ತಾಯ್ತು. ಹುಟ್ಟಿರೋಂತ ಊರು ಯಾವ್ದು? ಜಮಖಂಡಿ. ಜಮಖಂಡಿ. ಮಾತಾಡಿ, ಗುರುಜಿ ಹತ್ರ ಪ್ರಶ್ನೆ ಕೇಳಿ. ಹಲೋ ಗುರುಜಿ. ಹೇಳಿ. ನಮಸ್ಕಾರ. ನಾನು KPSC ಅಲ್ಲಿ ಜಾಬ್ ಟ್ರೈ ಮಾಡ್ತಾ ಇದ್ದೀನಿ ಗುರುಜಿ. ಓಕೆ. ನಂದ ಅಂದ್ರೆ ಗೌರ್ಮೆಂಟ್ ಜಾಬ್ ಆಗತ್ತಾ ಇಲ್ವಾ ಅಂತ. KPSC ನೋಡಿ, ಇದು ಒಂಥರ ಬಹಳ ಟಫ್ ಕ್ವಶನ್. ಏನಕ್ಕೆ ಅಂತ ಹೇಳ್ತೀನಿ. ಜಾತಕ ನೋಡಿ ಫಲ ನಿರ್ಧಾರ ಮಾಡೋದು ತುಂಬಾನೇ ಕಷ್ಟ. ಎಲ್ಲ ಜ್ಯೋತಿಷರು ಇದು ಗೊತ್ತಿರಬೇಕಿತ್ತು ಫಸ್ಟು. ಸುಮ್ಮನೆ ಕುಂಡಲಿ ನೋಡಿ ಆ ಯೋಗ ಇದೆ, ಗಜಕೇಸರಿ ಯೋಗ ಇದೆ, ಅದು ಯೋಗ ಇದೆ, ಇದು ಯೋಗ ಇದೆ, ಅಥವಾ ಗ್ರಹಗಳೆಲ್ಲ ಕೇಂದ್ರ ತ್ರಿಕೋಣದಲ್ಲಿದೆ, ಉಚ್ಚ ಸ್ಥಾನದಲ್ಲಿದೆ, ಎಷ್ಟೊಂದು ಗ್ರಹಗಳು ಅಂತ ಹೇಳ್ಬಿಡ್ತಾರೆ. ಬಟ್ ಆ ಗ್ರಹಗಳು ಆಪರೇಷನಲ್ಲಿ ಇರಬೇಕು ಫಸ್ಟು. ಆ ಗ್ರಹಗಳ ಆಪರೇಷನ್ ಇರಬೇಕು ಅಂದರೆ ನಮಗೆ ದಶಾಭುಕ್ತಿಗಳು ಬರಬೇಕು. ಆ ದಶಾಭುಕ್ತಿಗಳು ಬರಬೇಕು ಅಂತಂದರೆ ರೈಟ್ ಏಜಲ್ಲಿ ಬರಬೇಕು. ನಮಗೆ 2-7-11 ಕಾಂಬಿನೇಷನು ಮದುವೆಗೆ ಒಳ್ಳೇದು ಅಂತ ಹೇಳ್ತೀವಿ. 50 ವರ್ಷ ಆದಮೇಲೆ ಬಂದರೆ ಏನು ಪ್ರಯೋಜನ? ಮಕ್ಕಳ ಕಾಂಬಿನೇಷನ್ಗೆ ಆಗಬೇಕು ಅಂದರೆ 2-5-11 ಬರಬೇಕು ಅಂತ ಹೇಳ್ತೀವಿ. ಅದೇನಾದ್ರು 13ನೇ ವರ್ಷ 14ನೇ ವರ್ಷ 2-5-11 ಬಂದು ಇನ್ನು ಮಿಕ್ಕಿದ್ದ ದಶಾಗಳಲ್ಲಿ 2-5-11 ಇಲ್ಲ ಅಂತಂದರೆ ಮಕ್ಕಳಾಗೋದು ಭಾಳ ಕಷ್ಟ ಆಗುತ್ತೆ. ಈ ಎಕ್ಸಾಂಪಲ್ ತಗೊಂಡಾಗ ನಿಮ್ದು ಆಗ್ತಕ್ಕಂಥದ್ದು ರಿಸಲ್ಟ್ ಟೈಮ್ ನಾವು ನೋಡಬೇಕಾಗತ್ತೆ. ರಿಸಲ್ಟ್ ಟೈಮಲ್ಲಿ ನಮಗೆ 5-6-10-11 ಕಾಂಬಿನೇಷನ್ ಬರಬೇಕು. ಅದಕ್ಕಿಂತ ಮುಂಚೆ ಈಗ ನಡೀತಾ ಇರ್ತಕ್ಕಂಥ ದಶಾ ಬಂದ್ಬಿಟ್ಟು ಶನಿ ದಶೆ ನಡೀತಾ ಇದೆ. 2019-20ವರೆಗೂ ಸೂರ್ಯ ಭುಕ್ತಿ ನಡೆಯುತ್ತೆ. ಶನಿ ಮತ್ತು ಸೂರ್ಯ ಕಾಂಬಿನೇಷನ್ ನೋಡ್ತೀವಿ. ಯಾಕಂದ್ರೆ ತುಂಬ ಜನ ಏನಕ್ಕೆ ಇದನ್ನೇ ಟೈಮ್ ತೊಗೊಂಡೆ ಅಂದರೆ, ತುಂಬ ಜನ ಆಸ್ಪೈರ್ ಮಾಡ್ತಾರೆ, ಭಾಳಷ್ಟು ಜನ ಕೆರಿಯರ್ನ ಹಾಳು ಮಾಡ್ಕೊಂಡಿದ್ದಾರೆ. KPSC IAS ಓದ್ತಕ್ಕಂಥದ್ದು ತಪ್ಪಲ್ಲ, ಬಟ್ ಅದನ್ನು ಭಾಳ ಚೆನ್ನಾಗಿ ಓದಬೇಕು ಅಂತ ಹೇಳಿ ತುಂಬ ಜನ ನಾನು ನೋಡಿದ್ದೀನಿ ಬಂದಿದ್ದಾರೆ. 30, 32, 33 BE ಓದಿದ್ದಾರೆ, ತುಂಬ ಒಳ್ಳೆ ಚೆನ್ನಾಗಿ ಓದಿದ್ದಾರೆ, ಒಳ್ಳೊಳ್ಳೆ ಕೆಲಸಗಳನ್ನ ಬಿಟ್ಟು ಇದ್ರ ಹಿಂದೆ ಒಂದು ಅಚೀವ್ ಮಾಡಬೇಕು ಅಂತ ಹೋಗಿದ್ದಾರೆ. ಅಚೀವ್ ಮಾಡಬೇಕಾದ್ರೆ ನಮ್ಮದು ಪ್ಲ್ಯಾನ್ ಬಿ ಇರಲೇಬೇಕು ಅಂತ ನಾನು ಪ್ರತಿ ಸತಿ ಹೇಳಿರ್ತೀನಿ. ಪ್ಲ್ಯಾನ್ ಬಿ ಇಲ್ಲದೆ ಪ್ಲ್ಯಾನ್ ಎ ಅಲ್ಲೇ ಇರಬೇಡಿ. ಅನ್ಲೆಸ್ ನಿಮ್ಮ ಜಾತಕ ನಿಮ್ಗೆ ಚೆನ್ನಾಗಿ ಗೊತ್ತು, ನಿಮ್ಗೆ ಸಿಗುತ್ತೆ, ನಕ್ಷತ್ರಾಡಿ ಪ್ರಕಾರ ಈ ಕಾಂಬಿನೇಷನ್ ಇದೆ ಅಥವಾ ಪ್ರಶ್ನಾಶಾಸ್ತ್ರ ಈ ಕಾಂಬಿನೇಷನ್ ಬರುತ್ತೆ ಅಂದಾಗ ಡೆಫಿನೆಟ್ಲಿ ಯು ಕ್ಯಾನ್ ಗೋ ಹೆಡ್. ಅದಿಲ್ಲ ಅಂದಾಗ ನಾನು ಸಜೆಸ್ಟ್ ಮಾಡೋದು ಪ್ಲ್ಯಾನ್ ಬಿ ಇಟ್ಕೊಳ್ಳಿ. ಯಾಕಂದರೆ ಎಲ್ಲರೂ ಜಾತಕ ಕಲೀರಿ ಅಥವಾ ಜ್ಯೋತಿಷ ಕಲೀರಿ ಅಂತ ಎಲ್ಲ ಹೇಳ್ತಾ ಇರ್ತೀನಿ. ಬರೋದೇ ಕಮ್ಮಿ, ಕಲಿಯೋದೇ ಕಮ್ಮಿ, ತುಂಬಾ ಕಮ್ಮಿ ಕಲಿಯೋದು. ಟಿವಿಗೆ ಬೇಕಾದ್ರೆ ಒಂದು 50 ಜನ ಅಲ್ಲ, ಇನ್ನೊಂದು 2 ಅವರ್ 1 ಗಂಟೆ ರಾತ್ರಿ ಇವಾಗ ಮಾಡಿದ್ರು ಕಾಲ್ಸ್ ಬರುತ್ತೆ. 1 ಗಂಟೆ ಅಲ್ಲ 3 ಗಂಟೆ ಮಧ್ಯರಾತ್ರಿ ಎದ್ದು ನಿಂತ್ಕೊಂಡು ಕೇಳ್ತಾರೆ. ಊರವ್ರದೆಲ್ಲ ಕೇಳಿ ಅಕ್ಕಪಕ್ಕ ನಿಮ್ದು ಕೇಳ್ರಿ, ನಿಮ್ದು ಕೇಳ್ರಿ ಅಂತ ಹೇಳ್ತಾರೆ. ಕಲಿಯಕ್ಕೆ ಬನ್ರಿ ಅಂದರೆ ನೋಡೋಣ, ಟೈಮ್ ಇಲ್ಲ, ಸ್ವಲ್ಪ ಕಳ್ಸಲ್ಲ, ಎಲ್ಲ ಸ್ಟೋರಿಗಳು ಬಂದ್ಬಿಡುತ್ತೆ. ಶನಿದಶ ಸೂರ್ಯ ಭುಕ್ತಿನಲ್ಲಿ 6-10-11 ಕಾಂಬಿನೇಷನ್, 5-10-11 ಕಾಂಬಿನೇಷನ್ನು, ಸ್ವಲ್ಪ ಸದ್ಯದ ಕಾಂಬಿನೇಷನ್ ಎಲ್ಲ ಕಡೆ 12 ಇದೆ ಜಾಸ್ತಿ, ಸ್ವಲ್ಪ ಕಷ್ಟಕರವಾಗಿರುತ್ತೆ, ಸ್ವಲ್ಪ ಡಿಫಿಕಲ್ಟ್ ಕಾಂಬಿನೇಷನ್ ಇದೆ. ಬಟ್ ನೀವು ಅದನ್ನು ವಿನ್ ಆಗಬೇಕು ಅಂತಂದರೆ ಕೆಲವು ಕಾಂಬಿನೇಷನ್ಸು
ಆ ಟೈಮಲ್ಲಿ ಬರೋದು ಸ್ವಲ್ಪ ಕಷ್ಟಕರವಾಗಿ ನೋಡೋದು. ಎಕ್ಸಾಮ್ ರಿಸಲ್ಟ್ ಹೇಳಬೇಕು ನೀವು ಅಂತ ಹೇಳ್ತೀನಿ. ಬಟ್ ಕಷ್ಟ ಇದೆ. ಬಟ್ ಏನು ಅಂತಂದರೆ ನಾನು ನಿಮಗೆ ಡಿಮೋಟಿವೇಟ್ ಮಾಡ್ತಾ ಇಲ್ಲ. ಫಸ್ಟ್ ಪಾಯಿಂಟಲ್ಲಿ ದಯವಿಟ್ಟು ಮಾಡಿ. 1 5 6 10 11 ಯಾವ್ದಾದ್ರು ದಶಾದಲ್ಲಿ ಕಾಂಬಿನೇಷನ್ ಇದೆಯಾ ಅಂತಂದರೆ ಸ್ವಲ್ಪ ಕಷ್ಟಕರವಾಗಿದೆ. ಪರಿಹಾರ ಕೊಡ್ಬೋದು. ಪರಿಹಾರ ಏನು ಅಂತಂದರೆ ತುಂಬ ಯಥೇಚ್ಛವಾಗಿ ಮಂತ್ರ ಪಠನೆ ಮಾಡಿ ಅದನ್ನು ಅಚೀವ್ ಮಾಡಿ. ಓಂ ಹ್ರೀಂ ಐಂ ಹ್ರೀಂ ನಮಃ ಇದನ್ನು ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಓಂ ಹ್ರೀಂ ಐಂ ಹ್ರೀಂ ನಮಃ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಪ್ರೈಮರಿ ಪಾಸ್ ಮಾಡ್ತೀರಾ. ಮೇನ್ಸಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಆ ಟೈಮಲ್ಲಿ ನಾನು ನೋಡಿದಾಗ 7 11 12 ಬರ್ತಾ ಇದೆ, ಹತ್ತಿರದಲ್ಲಿ ಹೋಗುತ್ತೆ. ಟ್ರೈ ಮಾಡಿ. ಬಟ್ ಪ್ಲ್ಯಾನ್ ಬಿ ಯಾವಾಗಲೂ ಇಟ್ಕೊಂಡಿರಿ, ಒಳ್ಳೆಯದಾಗುತ್ತೆ. ಥ್ಯಾಂಕ್ಸ್ ಲಾಟ್, ಕರೆ ಮಾಡೋದಕ್ಕೆ ಧನ್ಯವಾದ. ಹಾಗೆ ವೀಕ್ಷಕರೇ, ಇವಾಗ ನೆಕ್ಸ್ಟ್ ಕಾಲರ್ನ ಮಾತನಾಡ್ಸೋಣ. ಹಲೋ ಹಲೋ, ನಮಸ್ಕಾರ, ಹೇಳಿ. ಡೇಟ್ ಆಫ್ ಬರ್ತು 16/3/1973. 73. ಟೈಮಿಂಗ್ಸ್ ಏನು? ರಾತ್ರಿ 11:45. 11:45 ರಾತ್ರಿ. ಹುಟ್ಟಿರುವಂತ ಊರು ಯಾವ್ದುಮಾ? ತಾವರೆಕೆರೆ ಮೇಡಮ್. ತಾವರೆಕೆರೆ. ಪ್ರಶ್ನೆ ಕೇಳಿ, ಮಾತಾಡಿ ಗುರುಜಿ ಹತ್ರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸಿಂಹರಾಶಿಲಿ ಹುಟ್ಟಿದ್ದೀರಾ. ಸಿಂಹರಾಶಿಲಿ ಬರ್ತಕ್ಕಂಥ ನಕ್ಷತ್ರ ಬಂದ್ಬಿಟ್ಟು ಮಕಾ ನಕ್ಷತ್ರ. ಸರಿ ಇದೆಯಾ? ಹಾ, ಆಯ್ತು ಸರ್. ಕುಜದಶೆ ಇನ್ನೇನು ಮುಗೀತಾ ಇದೆ, 2020 ಮುಗಿಯುತ್ತೆ. ಏನು ಪ್ರಶ್ನೆ ಕೇಳ್ಬೇಕಾಯ್ತಮ್ಮ? ಸರ್, ಅವರು ಅದೇ ಮನೆ ಕಟ್ತಾರ, ಯಾವಾಗ ಕಟ್ತಾರೆ, ಮತ್ತೆ ರಿಯಲ್ ಎಸ್ಟೇಟ್ ಆಗ್ ಬರುತ್ತಾ ಅಂತ ಕೇಳ್ಬೇಕು ಸರ್. ಕುಜ 4 6 11 ಇದೆ. 4 ಇದ್ರೆ ಖಂಡಿತ ಮನೆ ಕಟ್ತಾರೆ. ಶುಕ್ರನಲ್ಲಿ 4 12 ಬರ್ತಾ ಇದೆ. ಎಲ್ಲ ರೆಡಿ ಇದೆ, ಮನೆ ಕಟ್ಟಕ್ಕೆ ಮನ್ಸು ಮಾಡ್ತಾ ಇಲ್ಲ ಅಷ್ಟೇ. ನಿಮಗೆ ಮಾತಾಡ್ತಾ ಇರೋದು ನಾನು. ಹೌದು ಸರ್. ಯಾಕೆ, ಏನಾಯ್ತು? ಸೈಲೆಂಟ್ ಆಗಿದ್ದೀರಾ, ನಗ್ತಾ ಇದ್ದೀರಾ, ಏನಕ್ಕೆ? ಮಾತಾಡಿಮ್ಮ. ಅಲ್ಲ, ಅದೇ ಸರ್, ಯಾವ್ದು ಒಂಥರ ದಾರಿ ಏನು ಇದಾಗ್ತಾ ಇಲ್ಲ ಸರ್ ನಮ್ಗೆ. ಓಕೆ, ಎಲ್ಲ ಚೆನ್ನಾಗಿದೆ. ಮುಂಚೆ 4 ಕೊಡ್ತಾ 6 ಇಲ್ಲ ನಮ್ಗೆ ಏನು ಮುಂದಕ್ಕೆ ಹೋಗಕ್ಕೆ. ಆಯ್ತು, ಎಲ್ಲ ರೆಡಿ ಇದೆ. ನೋಡಿ, ಎಷ್ಟೊಂದು ಜನಕ್ಕೆ ದುಡ್ಡಿಲ್ಲ, ಅದಿಲ್ಲ ಅಂತ ಹೇಳಿದ್ರೆ ಎಲ್ಲ ರೆಡಿ ಇದೆ. ಮನಸ್ಸು ಮಾಡಬೇಕು. ನಿಮ್ಮ ಯಾರು ಯಜಮಾನ್ರು ಇದ್ದಾರೆ, ಮನಸ್ಸು ಮಾಡಬೇಕು. 4 6 8 11 ಕೇತುನಲ್ಲಿದೆ. ಪ್ರತಿ ಮಂಗಳವಾರ 21 ಗರ್ಕೆ ಗೊತ್ತಲ್ಲ, ಗರ್ಕೆ ಹುಲ್ಲು, ಗಣಪತಿ ದೇವಸ್ಥಾನಕ್ಕೆ ಒಂದು 11 ಮಂಗಳವಾರ ಬಿಡದಂಗೆ ದಯವಿಟ್ಟು ತೊಗೊಂಡೋಗಿ. ಯಾಕಂದರೆ 4 6 8 11 ಕಾಂಬಿನೇಷನ್ ಕೇತುನಲ್ಲಿರೋದ್ರಿಂದ ಗಣಪತಿಗೆ ಇದನ್ನ ಒಂದು ಸಣ್ಣ ಒಂದು ಪರಿಹಾರ ಮಾಡ್ಕೊಳ್ಳಿ. ಅವ್ರು ಮನಸ್ಸು ಮಾಡ್ತಾರೆ, ಆಗುತ್ತೆ. ಜಾತಕದಲ್ಲಿದೆ, ಸುಲಭವಾಗಿದೆ, ಬೇಗ ಮಾಡಕ್ಕೆ ಹೇಳಿ. ಒಳ್ಳೇದಾಗಲಿ. ಥ್ಯಾಂಕ್ಸ್ ಲಾಟ್, ಕರೆ ಮಾಡೋದಕ್ಕೆ ಧನ್ಯವಾದ. ಹಾಗೆ ವೀಕ್ಷಕರೇ, ನಾಳೆ ಬೆಳಿಗ್ಗೆ ಗುರುಜಿ ಹುಬ್ಳಿಗೆ ಬರ್ತಾ ಇದಾರೆ. ಸೊ ಯಾರೆಲ್ಲ ಎನ್ರೋಲ್ ಮಾಡ್ಕೊಂಡಿದ್ದೀರೋ ಎಲ್ರಿಗೂ ಕೂಡ ಆಲ್ ದಿ ವೆರಿ ಬೆಸ್ಟ್. ಇದುವರೆಗೂ ಯಾರು ಮಾಡ್ಕೊಂಡಿಲ್ವೋ ಅವ್ರಿಗೆ ಹೇಳ್ತಾ ಇದ್ದೀನಿ, ಇನ್ನು ಕೆಲವು ಸೀಟ್ಸ್ ಅವೈಲೇಬಲ್ ಇದೆ. ಸೊ ಪ್ರತಿ ಸರಿ ಹೀಗಾಗಲ್ಲ. ಕಂಪ್ಲೀಟ್ ಬುಕ್ ಆದ್ಮೇಲೆ ಆಮೇಲೆ ಪಶ್ಚಾತ್ತಾಪ ಪಡ್ಬೇಡಿ, ಮುಂಚೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಫಾರ್ ಯೋರ್ ಲಕ್ ಅನ್ಸುತ್ತೆ ಕೆಲವು ಸೀಟ್ಸ್ ಅವೈಲೇಬಲ್ ಇದೆ. ನಾಳೆ ಡೈರೆಕ್ಟ್ ಆಗು ಕೂಡ ವಾಕ್ ಇನ್ ಮಾಡಬಹುದು. ಅದಾದ್ಮೇಲೆ ಗುರುಜಿ 9ನೇ ತಾರೀಕಿಗೆ ಫೆಬ್ರವರಿ 9ಕ್ಕೆ ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ. ಫೆಬ್ರವರಿ 23ಕ್ಕೆ ಮಂಗಳೂರು, ಮಾರ್ಚ್ 9ಕ್ಕೆ ನಮ್ಮ ಬೆಂಗಳೂರಿನಲ್ಲಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಂದುವರಿಸೋಣ. ಸದ್ಯಕ್ಕೆ ಒಂದು ವಿರಾಮ. ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ ಇವಾಗ ಇನ್ನೊಬ್ರು ಕಾಲರ್ ನ ಮಾತನಾಡಿಸುವಂತಹ ಸಮಯ. ಮಾತಾಡ್ಸೋಣ. ಅದಾದ್ಮೇಲೆ ಗುರುಜಿಯವರು ವಾಸ್ತು ರಿಲೇಟೆಡ್ ಒಂದು ಟಿಪ್ಸ್ ನ ಕೊಡ್ತಾರೆ. ಅದಕ್ಕೂ ಮುಂಚೆ ಒಬ್ರು ಕಾಲರ್ ನ ಮಾತನಾಡಿಸ್ಬಿಡೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ. 24/2/2003. 24/2/2003. ಟೈಮಿಂಗ್ಸ್ ಏನು? 7:45 ಸಂಜೆ. 7:45. ಹಾ, ಸಂಜೆ. ಓಕೆ ಓಕೆ. ಟೈಮಿಂಗ್, ಹುಟ್ಟಿರುವಂತ ಊರು? ತುಮಕೂರು. ಮಾತಾಡಿ ಗುರುಜಿ ಹತ್ರ. ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ, ಹೇಳಿ ಮೇಡಮ್. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದ್ದೀರಾ. ಜ್ಯೇಷ್ಠ ನಕ್ಷತ್ರ. ಶುಕ್ರದಶೆ ಸ್ಟಾರ್ಟ್ ಆಗಿದೆ. ಗುರುಜಿ, SLC ಎಕ್ಸಾಮ್ ಇದೆ ಅವನಿಗೆ, ಏನಾಗುತ್ತೆ ಅಂತ ಬೋರ್ಡ್ ಅವ್ರನ್ನ ಕೇಳ್ಬೇಕು ಏನಾಗುತ್ತೆ ಅಂತ. ರಿಸಲ್ಟ್ ಅಲ್ಲಿ ಎಕ್ಸಾಮ್ ಬರೆಯೋದು, ಇಲ್ಲಿ ರಿಸಲ್ಟ್ ಕೇಳೋದು ಸಖತ್ತಾಗಿದೆ. ಚೆನ್ನಾಗಿ ಮಾಡ್ತಾನಮ್ಮ, ಏನು ವರಿ ಮಾಡ್ಬಿಡಿ. ಶುಕ್ರದಶ ಶುಕ್ರ ಭುಕ್ತಿ 2496 234 56 911 ಎಕ್ಸಲೆಂಟ್ ಆಗಿದೆಮ್ಮ. ನನ್ನ ಜಾತಕದ ನೀವು ಕೊಟ್ಟಿರೋ ಟೈಮಿಂಗ್ ಪ್ರಕಾರ ಜಾತಕದಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಓದ್ತಾರೆ. ನಿಮ್ಗೇನಾರು ಅನುಮಾನ ಇದೆಯೇ? ಹ್ಞೂ ಗುರುಜಿ, ಒಂದ್ ಸ್ವಲ್ಪ ಓದಲ್ಲ ಅಂತ. ಓದೋದಲ್ಲಮ್ಮ, ಏನಾರು ಫೇಲ್ ಆಗ್ತಾನ ಅಂತ ಅನುಮಾನ ಇದೆಯಾ? ಅಯ್ಯೋ, ಮನೇಲಿ ಎಲ್ಲಾರ್ಗು ಅದೇ ಅನುಮಾನ ಇದೆ, ನನ್ಗೆ ಒಬ್ಳಿಗೆ ಇದಿರೋದು.
ಅಂದ್ರೆ ಏನು ಕಾನ್ಫಿಡೆಂಟಾ ಏನು? ಹೇಳ್ರಿ ನೀವು ಗುರುಜಿ, ಹೇಳಿ ಗುರುಜಿ ಪ್ಲೀಸ್. ಇಲ್ಲಮ್ಮ, ಖಂಡಿತ ಆಗುತ್ತೆ. ನೀವು ಕೊಟ್ಟಿರೋ ಟೈಮು ಕಾಂಬಿನೇಷನ್ ನೋಡಿದ್ರೆ ಯಾವುದೇ ಒಂದು ನೆಗೆಟಿವ್ ಇಲ್ಲ. 249 ಕಾಂಬಿನೇಷನ್. ಮುಂದೆ ಏನ್ ಕಾಂಬಿನೇಷನ್ ಕೊಡ್ಸೋದು PUC ಗುರುಜಿ? ಸೈನ್ಸ್ ಮಾಡ್ತಾರೆ, ಇಲ್ಲ ಅಂದ್ರೆ ಇಲ್ಲಿ ಸ್ವಲ್ಪ ಓತ್ಲ ಹೊಡೆಯೋ ಕಾಂಬಿನೇಷನ್ ಅಂತೂ ಇದೆ. 5-9 ಕಾಂಬಿನೇಷನ್ ಎಲ್ಲ ಓತ್ಲ ಹೊಡೆಯೋ ಕಾಂಬಿನೇಷನ್ನೇ. ಸೈನ್ಸ್ ಕೊಡಿಸ್ಬಿಟ್ಟು ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ತುಂಬ ಚೆನ್ನಾಗಿದೆ. BBM ಅಥವಾ BBA ಖಂಡಿತ ತುಂಬ ಚೆನ್ನಾಗಿ ಮಾಡ್ತಾರೆ. ಇಲ್ಲ ಅಂದರೆ 4-5-11 ಕಾಂಬಿನೇಷನು ಆರ್ಕಿಟೆಕ್ಟ್ ಮಾಡಿಸಿ. ಓಕೆ, ಅದೇ ಇದು ಬರುತ್ತಲ್ಲ, ಯಾವುದೋ ನಾಟಾನೋ ಏನೋ ಎಕ್ಸಾಮ್ ಬರುತ್ತೆ ಅನ್ಸುತ್ತೆ, ಅದು ಯಾವುದೋ ಆರ್ಕಿಟೆಕ್ಟ್ಗೆ PUC ಆದಮೇಲೆ ಅದನ್ನು ಬರ್ಸಿ. ಆರ್ಕಿಟೆಕ್ಟು ಬೆಸ್ಟ್ ಲೈನ್ ಅಂತ ನನ್ನ ಸಜೆಷನ್ನು. ಇಂಜಿನಿಯರಿಂಗ್ ಬೇಡ, ಸ್ವಲ್ಪ ಕಷ್ಟಪಡ್ತಾರೆ, ಬಟ್ ಓದ್ತಾರೆ, ಏನು ಟೆನ್ಷನ್ ಇಲ್ಲ. ಸೈನ್ಸ್ ಕೊಡಿಸ್ಬಿಟ್ಟು BBM ಅಥವಾ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಟು. ಸ್ವಲ್ಪ ಅವ್ರಿಗೇನಾದ್ರು ಸ್ವಲ್ಪ ನಿಮಗೆ ಡೌಟ್ ಇದ್ದರೆ ದುರ್ಗಾ ದೇವಸ್ಥಾನಕ್ಕೆ ಒಂದು 4 ಶುಕ್ರವಾರ ಭೇಟಿ ಕೊಡಿ. ಅಲ್ಲಿ ಮೊಸರನ್ನ ಮಾಡಿಕೊಂಡು ಹೋಗಿ ದಾನ ಮಾಡಿ. ಅಲ್ಲಿ ಬಡವರಿಗೆಲ್ಲ ಮೊಸರನ್ನ ದಾನ ಮಾಡಿ, ಖಂಡಿತ ಚೆನ್ನಾಗಾಗುತ್ತೆ. ಆಮೇಲೆ ರಾಹುಗೆ ಬೆಳ್ಳುಳ್ಳಿನ ಒಂದು ಸತಿ ಅಥವಾ 2 ಸತಿ ಅವನ ಕೈಲಿ ಬಡವರಿಗೆ ದಾನ ಮಾಡಿಸಿ. ಸ್ವಲ್ಪ ಏನಾದ್ರು ನೆಗೆಟಿವ್ ಇದ್ದರೆ ಕ್ಲಿಯರ್ ಆಗುತ್ತೆ. ಚೆನ್ನಾಗಿ ಓದ್ತಾರೆ, ಟೆನ್ಷನ್ ಮಾಡ್ಕೊಬಿಡಿ. ಒಳ್ಳೇದಾಗಲಿ. ಥ್ಯಾಂಕ್ಸ್ ಅ ಲಾಟ್, ಕರೆ ಮಾಡೋದಕ್ಕೆ ಧನ್ಯವಾದ ಅಂತ ಹೇಳ್ತಾ ಇನ್ನೊಬ್ರು ಕಾಲ್ ರೆಡಿ ಇದ್ರೆ ಮಾತಾಡ್ಸೋಣ. ಹಲೋ, ಡೇಟ್ ಆಫ್ ಬರ್ತ್ ಹೇಳಿ ಸರ್. 23/5/1976. 23/5/76. ಟೈಮಿಂಗ್ಸ್ ಏನು? 5 ಗಂಟೆ 4 ನಿಮಿಷ ಸಾಯಂಕಾಲ. 5 ಗಂಟೆ 4 ನಿಮಿಷ. ಹುಟ್ಟಿರುವಂತ ಊರು ಯಾವ್ದು? ನವಲ್ಗುಂದ್. ಜಿಲ್ಲೆ ಯಾವ್ದು ಬರುತ್ತೆ ಸರ್ ಅದು? ಗದಗ್. ಮಾತಾಡಿ ಗುರುಜಿ ಹತ್ರ. ಸರ್ ನಮಸ್ಕಾರ. ನಮಸ್ತೆ ಗುರುಗಳೇ. 73ನಾ 76? 73 ಹಾಕೊಂಡು 23rd ಮೇ ಅಲ್ವಾ? ಹೌದು ಸರ್. ಒಂದು ಸೆಕೆಂಡ್, 76 ಹಾಕೊಂಡ್ಬಿಡ್ತೀನಿ. 5:45 PM. 504. ಸ್ವಲ್ಪ ಫಾಸ್ಟ್ ಆಗಿ ಹೇಳಿದ್ರಿ ಅನ್ಸುತ್ತೆ. 504 ಗದಗ್. ಅದೇ ಓಕೆ. ಮೀನರಾಶಿ ಬರ್ತಾ ಇದೆ, ಸರಿ ಇದೆಯಾ? ಉತ್ತರಾಭದ್ರ ನಕ್ಷತ್ರ ಮೀನರಾಶಿ, ಕರೆಕ್ಟ್. ವೆರಿ ಗುಡ್. ಓಕೆ, ರೈಟ್. ಶುಕ್ರದಶ ನಡೀತಾ ಇದೆ 2019ವರೆಗೂ. ಚಂದ್ರಭುಕ್ತಿ, ಶುಕ್ರ ಮತ್ತೆ ಚಂದ್ರ ಕಾಂಬಿನೇಷನ್ ನೋಡೋಣ. 178 ಚೆನ್ನಾಗಿದೆ. ಚಂದ್ರ ಸ್ವಲ್ಪ ಚೆನ್ನಾಗಿಲ್ಲ ಸರ್. ಚೇಂಜ್ ಆಫ್ ಜಾಬ್, ಚೇಂಜ್ ಆಫ್ ಪ್ಲೇಸ್ ಅಥವಾ ಚೇಂಜ್ ಒಂದು ತೋರಿಸ್ತಾ ಇದೆ. ಏನು ಕೇಳಬೇಕಾಯ್ತು? ವರ್ಕ್ ಪ್ಲೇಸ್ ಅಲ್ಲಿ ಡೆವಲಪ್ಮೆಂಟ್ ಹೇಗಿರುತ್ತೆ? ಚಂದ್ರದಶ ಅಷ್ಟು ಚಂದ್ರಭುಕ್ತಿ ಚೆನ್ನಾಗಿಲ್ಲ. ಏನ್ ಮಾಡಬೇಕು? ಸದ್ಯಕ್ಕೆ ಚಂದ್ರಭುಕ್ತಿ ಸ್ವಲ್ಪ ಚೆನ್ನಾಗಿರಲ್ಲ ಸರ್. ಚಂದ್ರಭುಕ್ತಿ ಆದಮೇಲೆ ನಿಮಗೆ ಒಂದು ಸ್ವಲ್ಪ ತುಂಬ ಚೆನ್ನಾಗಿ ಕ್ಲಿಯರ್ ಆಗುತ್ತೆ. ಶಾರ್ಟ್ ಪೀರಿಯಡಲ್ಲಿ ಇದೆಯಾ, ಲಾಂಗ್ ಪೀರಿಯಡಲ್ಲಿ ಇರ್ತೀಯಾ ನೋಡ್ತೀನಿ. 2000 ಇಲ್ಲ, ಮಾರ್ಚ್ವರೆಗೂ ಮಾತ್ರ ಪ್ರಾಬ್ಲಮ್ ಇರೋದು. ಏನು ಟೆನ್ಷನ್ ತೊಗೊಬೇಡಿ. ಮಾರ್ಚ್ ಆದಮೇಲೆ ತುಂಬ ಚೆನ್ನಾಗಿದೆ ಸರ್, ಫಸ್ಟ್ ಕ್ಲಾಸ್ ಆಗಿದೆ, ತುಂಬ ಚೆನ್ನಾಗಿದೆ, ಏನು ವರಿ ಮಾಡಿಬಿಡಿ. 5-9 ಕಾಂಬಿನೇಷನ್ ಮಾತ್ರ ಇರೋದ್ರಿಂದ ಸ್ವಲ್ಪ ಮಾರ್ಚ್ವರೆಗೂ ಮಾತ್ರ ವರ್ಕ್ ಪ್ಲೇಸಲ್ಲಿ ಟೆನ್ಷನ್ನು. ಮುಂದೆ ಕುಜಭುಕ್ತಿ ಬಂದ ತಕ್ಷಣ ಕಂಪ್ಲೀಟ್ ಚೇಂಜ್ ಓವರ್ ಆಗುತ್ತೆ. ಇನ್ಕ್ರಿಮೆಂಟ್ ಸಿಗ್ತಕ್ಕಂಥ ಚಾನ್ಸಸ್ಸು ಬಹುತೇಕ ಇದೆ. ಯಾಕಂದರೆ 5-9 ವಿತ್ 7-11 4-11 ಕಾಂಬಿನೇಷನ್ನು. ಇದ್ರದ್ದು ಪೊಸಿಷನ್ ಸಿಗದೆ ಇರೋದು ಖಂಡಿತ ಡೌಟ್ ಇದೆ. ಶುಕ್ರ ಮತ್ತು ಸೂರ್ಯ 178 7-11 ಕಾಂಬಿನೇಷನ್ ಇರೋದ್ರಿಂದ ವೈಟ್ ಕರ್ಚೀಫ್ ಇಟ್ಕೊಂಡು ಓಡಾಡಿ. ಯಾವಾಗ್ಲೂ ವೈಟ್ ಕರ್ಚೀಫ್ ಇರಲಿ. ಮತ್ತು ಯಥೇಚ್ಛವಾಗಿ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಬಲಗೈ ಉಂಗುರದ ಬೆರಳಿಗೆ ಒಂದು ಸ್ಟಾರ್ ರೂಬಿ ಧರಿಸಿ. ಕೈಲಾಶ ಯಂತ್ರ ಇಷ್ಟ ಇದ್ರೆ ಹಾಕಿ, ಖಂಡಿತ ಒಳ್ಕಾಗುತ್ತೆ. ಒಳ್ಳೆದಾಗಲಿ. ಆಲ್ ರೈಟ್, ಥ್ಯಾಂಕ್ಸ್ ಅ ಲಾಟ್, ಕರೆ ಮಾಡೋದಕ್ಕೆ ಧನ್ಯವಾದ. ಹಾಗೆ ಗುರುಜಿ, ಇವಾಗ ವಾಸ್ತು ಬಗ್ಗೆ ಒಂದು ಟಿಪ್ಸ್ನ ಕೊಡ್ತೀನಿ ಅಂತ ಹೇಳಿದ್ರಿ, ಏನು ಹೇಳ್ತೀರಾ ಗುರುಜಿ? ನೋಡಿ, ವಾಸ್ತು ತುಂಬ ಮನೇಲಿ ಈಗ ಫೋನ್ ಮಾಡಿದ್ರು ಒಬ್ರು, ನಮಗೆ ಗ್ರೋತ್ ಹೇಗಿದೆ ಅಂತ. ಕೆಲಸದಲ್ಲಿ ಮತ್ತು ಕೆರಿಯರಲ್ಲಿ ಗ್ರೋತ್ ಆಗಬೇಕು ಅಂತಂದರೆ ಉತ್ತರೋತ್ತರ ಅಭಿವೃದ್ಧಿ ಅಂತ ಹೇಳ್ತಾರೆ. ಅಂದರೆ ನಾವು ಅಭಿವೃದ್ಧಿ ಆಗಬೇಕು ಅಂದರೆ ನಾರ್ತ್ ಥರ ಹೋಗಬೇಕು. ಅಂದರೆ ಉತ್ತರ ಕಡೆ ಅಭಿವೃದ್ಧಿ, ಡೈರೆಕ್ಷನ್ ವಿಚ್ ಶೋಸ್ ಟುವರ್ಡ್ಸ್ ದಿ ನಾರ್ತ್ ಸೈಡ್. ನಾರ್ತ್ ಸೈಡ್ ನಾವು ನೋಡಿದಾಗ ನಮಗೆ ಕಾಣಿಸ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ಬ್ರೈಟ್ ಸ್ಟಾರ್ ಬಂದ್ಬಿಟ್ಟು ಪೊಲಾರಿಸ್ ಅಂತ ಕರೀತಾರೆ. ಆ ಪೊಲಾರಿಸ್ ಬಂದ್ಬಿಟ್ಟು ನಮ್ಮ ಶಾಸ್ತ್ರದಲ್ಲಿ ಧ್ರುವ ನಕ್ಷತ್ರ ಅಂತ ಕರೀತಾರೆ. ಈ ನಾರ್ತ್ ಸೈಡಲ್ಲಿ ಸ್ಕೈ ಮೇಜರ್ ಆಗಿರೋದ್ರಿಂದ ಬ್ಲೂ ಕಲರ್ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಲರ್. ನಮ್ಮ ಸಕ್ಸಸ್ಸು ಮತ್ತು ಪ್ರಾಸ್ಪೆರಿಟಿ ಮತ್ತು ಅಬಂಡೆನ್ಸ್ ಮತ್ತು ವೆಲ್ತು ಮತ್ತು ಅಭಿವೃದ್ಧಿಗೆ ಫಸ್ಟ್ ಪಾಯಿಂಟು ನಾರ್ತ್ ಗೋಡೆಗೆ. ಹೊಸ ಮನೆ ಕಟ್ಟಬೇಕಾದ್ರೆ ಅಥವಾ ನೆಕ್ಸ್ಟ್ ಟೈಮ್ ಏನಾದ್ರು ಪೇಂಟ್ ಮಾಡಬೇಕಾದ್ರೆ, ಲಿವಿಂಗ್ ಏರಿಯಾ ಹಾಲ್ ಅಂತ ಹೇಳ್ತಿರಲ್ಲ, ಆ ಹಾಲ್ಗೆ ದಯವಿಟ್ಟು ಲೈಟ್ ಕಲರ್, ವಾಟರ್ ಕಲರ್ ಆಗಿರ್ತಕ್ಕಂಥ ಬ್ಲೂನ ದಯವಿಟ್ಟು ಹೊಡಿಸಿ. ಇನ್ ಕೇಸ್ ಇವಾಗ ಹೊಡಿಸಿದೀವಿ, ಯಾವುದೋ ಕಲರ್ ಹಾಕಿದೀವಿ ಸರ್, ಎಲ್ಲೋ ಇದೆ, ರೆಡ್ ಇದೆ, ಗ್ರೀನ್ ಇದೆ, ಬ್ಲೂ ಇದೆ, ಎಲ್ಲ ಕಲರು ಇದೆ ಅಂಥ ಟೈಮಲ್ಲಿ ಏನಾದ್ರು ಮಾಡಬೇಕು ಅಂದರೆ ಒಂದು ಫೌಂಟನ್ದು ನೀರಿನ ಕಾರಂಜಿ ಅಂತಾರಲ್ಲ,
ಆ ಕಾರಂಜಿಯ ಒಂದು ಚಿತ್ರ, ಫೌಂಟನ್ದು ಒಂದು ಚಿತ್ರ, ಅಥವಾ ಯಾವುದಾದ್ರೂ ಒಂದು ವಾಟರ್ ಬಾಡೀಸ್ ಯಾವ್ದಾದ್ರು ಒಂದು ಇರ್ತಕ್ಕಂಥದ್ದು ಹಾಕಬೇಕು. ಬಟ್ ಬೆಟ್ಟ ಇರಬಾರ್ದು, ಅದೊಂದು ಸ್ವಲ್ಪ ನೋಡ್ಕೊಳ್ಳಿ. ಬೆಟ್ಟ ಇಲ್ಲದೆ ಇರತಕ್ಕಂಥದ್ದು, ಜಸ್ಟ್ ವಾಟರ್ ಬಾಡಿ ಇರ್ತಕ್ಕಂಥದ್ದು, ಫೌಂಟನ್ ಇರ್ತಕ್ಕಂಥದ್ದು ಒಂದು ಪಿಕ್ಚರ್ ಆ ಕಡೆ ಒಂದು ನಾರ್ತ್ ಗೋಡೆಗೆ, ಅಂದರೆ ಉತ್ತರದ ಗೋಡೆಗೆ ಹಾಕಿದ್ರೆ ಖಂಡಿತ ಈ ಕೆಲಸದ ವಿಚಾರದಲ್ಲಿ, ಹಣದ ವಿಚಾರದಲ್ಲಿ ಸ್ವಲ್ಪ ಚೆನ್ನಾಗಿ ನಮಗೆ ಇನ್ಫ್ಲೋ ಆಗುತ್ತೆ. ಯಾವ್ದಾದ್ರು ಒಂದು ನಾರ್ತ್ ಸೈಡ್ ಎಲ್ಲಿ ಬೇಕಾದ್ರೂ ಹಾಕೋಬಹುದು. ಬೆಟ್ಟ ಇಲ್ಲದೆ ಇರ್ತಕ್ಕಂಥದ್ದು ಸ್ವಲ್ಪ ನೋಡಿ ಹಾಕೊಳ್ಳಿ. ಇಲ್ಲ ಅಂದರೆ ಲೈಟ್ ಬ್ಲೂ ಕಲರ್ ಪೇಂಟ್ ನೆಕ್ಸ್ಟ್ ಟೈಮ್ ಹೊಡಿಸ್ಬೇಕು ಅಂದ್ರೆ ಲೈಟ್ ಬ್ಲೂ ಕಲರ್ ವಾಟರ್ ಕಲರ್ ಹೊಡಿಸಿದ್ರೆ ಆಯ್ತು. ಓಕೆ, ಸೊ ಟೈಮ್ ಆಯ್ತು ಗುರುಜಿ, ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ನಾಳೆ ಹುಬ್ಳಿಗೆ ಹೋಗ್ತಾ ಇದ್ದೀರಾ, ಅಲ್ಲಿ ಸ್ಟೂಡೆಂಟ್ಸ್ಗೂ ಕೂಡ ಆಲ್ ದ ವೆರಿ ಬೆಸ್ಟ್ ಆಸ್ ಯೂಶುವಲ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಗುರುಜಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಾಳೆ ಹುಬ್ಳಿ ಆಲ್ರೆಡಿ ಹೋಟೆಲ್ ಅಡ್ರೆಸ್ ಯಾರು ರಿಜಿಸ್ಟರ್ ಆಗಿದ್ದಾರೆ ಎಲ್ಲ ಕಳಿಸಿದ್ದೀವಿ. ಅದಾದಮೇಲೆ ಮತ್ತೆ ಶಿವಮೊಗ್ಗ, ನಮ್ದೊಂಥರ ಅಲೆಮಾರಿ ಜೀವನ ಆಗಿದೆ. ಪ್ರತಿ ಶನಿವಾರ ಭಾನುವಾರ ಫ್ಯಾಮಿಲಿ ಜೊತೆ ಇರಲ್ಲ, ಹೌದು, ಬರ್ತೀವಿ. ನೋಡೋಣ ಎಷ್ಟು ಸಾಧ್ಯ ಆಗುತ್ತೋ ಈ ಒಂದು ವಿದ್ಯೆ ತಲುಪಿಸೋಣ ಅಂತ ಒಂದು ನಿಟ್ಟಿನಲ್ಲಿ ಇದ್ದೀನಿ. ಆಗ್ಲಿ, ಸಾಧ್ಯವಾದಷ್ಟು ಬನ್ನಿ. ಆಮೇಲೆ ನೋಡೋಣ, ಆನ್ಲೈನ್ ಸಕ್ಸಸ್ ಆಯ್ತು ಅಂತಂದ್ರೆ ನಾವು ಮನೇಲೇ ಕುತ್ಕೊಂಡು ಶನಿವಾರ ಭಾನುವಾರ ಫ್ಯಾಮಿಲಿ ಜೊತೆ ನಾವು ಆನ್ಲೈನ್ ಮಾಡೋಣ ಅಂತ ಇರ್ತೇವೆ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ, ಖುಷಿ ಆಗ್ಲಿ. ಯಾರು ಏನೇ ಒಂದು ನೆಗೆಟಿವ್ ಎತ್ಕೊಂಡು ಇವತ್ತು ಮಾತಾಡಿದ್ದಾರೆ, ಮದುವೆ ಆಗಿಲ್ಲ, ಅದಿಲ್ಲ, ಕಾಯಿಲೆ ಇಲ್ಲ, ವರಿ ಮಾಡ್ಬಿಡಿ. ಖುಷಿಯಾಗಿರಿ. ಲೈಫ್ ಇರೋದೇ ಒಂದು. ಮುಂದಿನ ಜನ್ಮ ಇದೆಯೋ ಇಲ್ವೋ ಗೊತ್ತಿಲ್ಲ, ಹಿಂದಿನ ಜನ್ಮದಲ್ಲಿ ಏನಾಗಿದೆಯೋ ನಮ್ಗೆ ಗೊತ್ತಿಲ್ಲ. ಈ ಜನ್ಮ ಇವಾಗ ಸರಿಯಾಗಿದೆ, ಪರ್ಫೆಕ್ಟ್ ಆಗಿದೆ. ನಾನು ಅನ್ನೋದು ಗೊತ್ತು. ಆ ನಾನು ಅನ್ನೋದು ಸಂತೋಷವಾಗಿರ್ಬೇಕು ಅಂತಂದ್ರೆ ಸೈಲೆನ್ಸ್ ಬೆಸ್ಟ್. ಸೊ ಯಾರ ಮೇಲೂ ಕಿಚ್ಚ ಎಬ್ಬಿಸ್ಕೊಳ್ಳೋದು ಬೇಡ, ಯಾರ ಮೇಲೂ ನೆಗೆಟಿವ್ ಬೇಡ, ಅಥವಾ ಯಾರ ಮೇಲೂ ಒಂದು ಹಿಂಸೆ ಮಾಡೋದು ಬೇಡ. ಅದನ್ನ ಯಾವಾಗ ನಾವು ಹಿಂಸೆನ ನಾವು ಕಮ್ಮಿ ಮಾಡ್ತೀವೋ, ಇನ್ನೊಬ್ಬರ ಮೇಲೆ ನಾವು ಪ್ರೀತಿ ಹೆಚ್ಚು ತೋರಿಸ್ತೀವೋ, ಆರೋಗ್ಯ ಚೆನ್ನಾಗಿರುತ್ತೆ. ಓಕೆ, ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದ ಗುರುಜಿ. ಖಂಡಿತವಾಗಿ ನಿಜವಾದ ಮಾತನ್ನ ಗುರುಜಿ ಹೇಳಿದ್ರು. ಸೊ ನಿಮ್ಮ ಜಾತಕ ತಿಳ್ಕೊಬೇಕು ಅಂತ ಹೇಳಿದ್ರೆ ಬಂದು ಕಲ್ತ್ಕೊಳ್ಳಿ. ನಾಳೆ ಹುಬ್ಳಿಗೆ ಬರ್ತಿದ್ದಾರೆ ಗುರುಜಿ. ಮಿಕ್ಕಿರೋ ಡೇಟ್ಸ್ ನಾನು ಹೇಳಿದ್ದೀನಿ. ಇನ್ ಕೇಸ್ ಸಂಚಿಕೆ ಮಿಸ್ ಆಗಿದ್ದಿದ್ರೆ ಯೂಟ್ಯೂಬ್ ನಲ್ಲಿ ನಕ್ಷತ್ರ ನಾಡಿ ಅಂತ ಸರ್ಚ್ ಮಾಡಿ ನಮ್ಮ ಚಾನಲ್ ಸಿಗುತ್ತೆ. ಲೈಕ್ ಮಾಡಬಹುದು, ಸಬ್ಸ್ಕ್ರೈಬ್ ಕೂಡ ಮಾಡಬಹುದು. ಭೇಟಿ ಆಗ್ತೀನಿ ಮತ್ತೆ ಸೋಮವಾರ. ನೋಡ್ತಾ ಇರಿ ಕಸ್ತೂರಿ ವಾಹಿನಿ. ನಮಸ್ತೆ.